ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್. ಇವತ್ತು ಒಂದು ತಿಂಗಳಾದ್ರೂ ನೀವು ತಿಂಗಳುಗಳು ಇಟ್ಕೊಂಡ್ರು ಕೆಡದೇ ಇರೋಂತ ರುಚಿಯಾದಂತ ಪುಳಿಯೋಗರೆ MTR ಪೌಡರ್ ಅಲ್ಲಿ ಮಾಡ್ತಾ ಇದ್ದೀನಿ. ಎನಿ ಪೌಡರ್ ನಿಮ್ಗೆ ಯಾವ್ದು ಪೌಡರ್ ಶಾಪಲ್ಲಿ ಸಿಗುತ್ತೋ ಅದ್ರಲ್ಲಿ ಮಾಡ್ಕೋಬಹುದು. ಶಾಪಲ್ಲಿ ಸಿಗೋ ಪೌಡರ್ಗಳನ್ನ ಯೂಶಲಿ ಬರೀ ಒಗ್ಗರಣೆ ಹಾಕಿ ಸಾಕು ಅಂತ ಅದ್ರಲ್ಲಿ ಹೇಳ್ತಾರೆ. ಒಗ್ಗರಣೆ ಹಾಕಿ ಮಾಡ್ಕೋಬಹುದು ಈಸಿಯಾಗಿ ಅಂತ. ಅಷ್ಟೇ ಮಾಡದೆ ಈ ತರ ಮಾಡ್ಕೊಂಡ್ರೆ ಹೆಚ್ಚಿಗೆ ಒದಗುತ್ತೆ ಕೂಡ, ಮತ್ತೆ ಹೆಚ್ಚಿಗೆ ದಿವಸ ಇರುತ್ತೆ. ರುಚಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನೀವೊಂದ್ಸಲ ಈ ತರ ಮಾಡಿ ನೋಡಿ, ಬೇಗನೂ ಆಗುತ್ತೆ, ರುಚಿಯಾಗೂ ಇರುತ್ತೆ. ಮತ್ತೆ ಇದನ್ನ ಗೊಜ್ಜು ತರ ಮಾಡಿ ಇಟ್ಕೊಳ್ಳೋಂಥದ್ದು, ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ತಿಂಗಳುಗಳಾದ್ರೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಒಂದು ಪುಳಿಯೋಗರೆ ಪ್ಯಾಕ್ ತಗೊಂಡಿದ್ದೀನಿ. ಯಾವ್ದಾದ್ರು ಬ್ರ್ಯಾಂಡ್ ತಗೊಳ್ಳಿ, ನಾನಿಲ್ಲಿ MTR ಇತ್ತು ಅದನ್ನ ತಗೊಂಡಿದ್ದೀನಿ. 200 ಗ್ರಾಮ್ ಇದೆ ಈ ಪೌಡರ್, ಅಷ್ಟು ದೊಡ್ಡ ಪ್ಯಾಕ್ ತಗೊಂಡಿದ್ದೀನಿ. ಅದಕ್ಕೆ ಬೇಕಿರೋಂಥದ್ದು ಉಪ್ಪು ರುಚಿಗೆ, ಕಡಲೆ ಬೀಜ ಮೊದಲು ಕರ್ದಿಟ್ಕೋಬೇಕು. ಪುಳಿಯೋಗರೆ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ, ಸೊ ಕರ್ದಿಟ್ಕೊಳ್ಳೋಣ ಅದನ್ನ. ಆಮೇಲೆ ಹುಣಸೆ ಹಣ್ಣು ನೆನ್ಸಿಟ್ಟಿದ್ದೀನಿ. ಇಲ್ಲಿ ನಾನು ಒಂದು 2 ನಿಂಬೆಹಣ್ಣಿನ ಗಾತ್ರದ ಸೈಜ್ ತಗೊಂಡಿದ್ದೀನಿ. 200 ಗ್ರಾಮ್ ಪೌಡರ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಷ್ಟನ್ನ ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಅದನ್ನ ಕಿವುಚ್ಬಿಟ್ಟು ರಸ ತಕ್ಕೊಳ್ಳೋಣ. ಇದೆಲ್ಲ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಒಂದು 4ರಿಂದ 5 ತಗೊಳ್ಳಿ, ಅಷ್ಟು ಸಾಕಾಗತ್ತೆ. ಮತ್ತೆ ಕೊಬ್ಬರಿ, ಒಣಕೊಬ್ಬರಿ ಬೇಕು ಇದಕ್ಕೆ, ತುಂಬಾ ಚೆನ್ನಾಗಿರುತ್ತೆ ರುಚಿ. ಹೆಚ್ಚಿಗೆ ಒಣಕೊಬ್ಬರಿ ಹಾಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ಒಣಕೊಬ್ಬರಿ ತಗೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಬೇಕು. ಇದೆಲ್ಲ ಹಾಕಿ ಗೊಜ್ಜು ಮಾಡ್ಕೊಳ್ಳೋಣ. ರುಚಿಯಾದಂತ ಗೊಜ್ಜು ರೆಡಿ ಆಗುತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ನನಗೆ ಸ್ವಲ್ಪ ಕೆಮ್ಮಾಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಕೆಟ್ಟಿದೆ, ಪ್ಲೀಸ್ ಏನು ಅನ್ಕೋಬೇಡಿ. ಇಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಸೀಸ್ಬೇಡಿ, ಚೆನ್ನಾಗಿರಲ್ಲ. ಮತ್ತೆ ಕಮ್ಮಿ ಫ್ಲೇಮ್ ಅಲ್ಲಿ ಇಟ್ರು ಅಷ್ಟು ಚೆನ್ನಾಗಿ ಕರಿಯಲ್ಲ, ಅದು ಫ್ರೈ ಆಗಲ್ಲ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಕಡಲೆ ಬೀಜ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಕಡಲೆ ಬೀಜ ಕರಿಯೋಕೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ಇಷ್ಟು ಎಣ್ಣೆ ಪುಳಿಯೋಗರೆ ಗೊಜ್ಜಿಗೇನು ಬೇಕಾಗಲ್ಲ. ಕಡಲೆ ಬೀಜ ಎಲ್ಲ ತೆಗೆದ್ಮೇಲೆ ನಾನು ಇದನ್ನು ಎಣ್ಣೆನು ಸ್ವಲ್ಪ ಒಂದು ಬೌಲ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎತ್ತಿಡ್ತಾ ಇದ್ದೀನಿ. ಪುಳಿಯೋಗರೆಗೆ ನಾನು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿ ಮಾಡ್ಕೋತೀನಿ. ತುಂಬಾ ಜಾಸ್ತಿ ಎಣ್ಣೆ ಹಾಕಕ್ ಹೋಗಲ್ಲ. ಬಟ್ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡು ಮಾಡ್ಕೋಬಹುದು. ಒಗ್ಗರಣೆಗೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ, 2 ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಬೇಕಂದ್ರೆ ಆಪ್ಷನಲ್ ಎಳ್ಳನ್ನ ಹಾಕೋಬಹುದು. 1 ಅಥವಾ 2 ಟೀ ಸ್ಪೂನ್ ಅಷ್ಟು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಿರುತ್ತೋ ಅದನ್ನ ಹಾಕೋಬಹುದು. ಇದು ಆಪ್ಷನಲ್. ಮತ್ತೆ ಇಂಗು ಕೂಡ, ನಾನು ಹಿಂಗ್ ಹಾಕ್ತಿಲ್ಲ. ನಿಮ್ಗೆ ಇಷ್ಟ ಆಗೋದಾದ್ರೆ ಟೇಸ್ಟ್ ಹಿಂಗಿಂದು ಹಿಂಗ್ ಹಾಕೋಬಹುದು. ಇವಾಗ ಒಂದ್ ಸ್ವಲ್ಪ ಇಂಗು ಕೂಡ ಹಾಕಿ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕಿ ಕೈ ಆಡಿಸಿ. ತುಂಬಾ ಹೊತ್ತು ಒಗ್ಗರಣೆ ಬಿಡಬಾರ್ದು. ಇದು ಕಡಲೆಬೇಳೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ಬಿಟ್ಟು ಒಂದ್ 5 ಸೆಕೆಂಡ್ ಆಮೇಲೆ ಪೌಡರ್ MTR ಪೌಡರ್ ಇತ್ತಲ್ಲ ಅದನ್ನ ಹಾಕ್ಬೇಕು. ಇವಾಗ ಪೌಡರ್ನ ನೀವ್ ಯಾವ ಬ್ರ್ಯಾಂಡ್ ತಗೊಂಡ್ರು ಪರವಾಗಿಲ್ಲ. ಮೈಯಾಸ್ ಬರುತ್ತೆ, RK ಅಂತ ಏನೋ ಬರುತ್ತೆ, MTR. ನಾನ್ ಜಾಸ್ತಿ MTR ತಗೋತೀನಿ. ಸೊ ಅದನ್ನೇ ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಡ್ತೀನಿ. ನೀವ್ ಈ ತರ ಗೊಜ್ಜು ಮಾಡಿ ಯಾವ್ದಾದ್ರು ಪೌಡರ್ ತಗೊಳ್ಳಿ, ಎಲ್ಲಾ ಪೌಡರೂ ಓಕೆ. ಸುಮ್ನೆ ಜಸ್ಟ್ ಒಗ್ಗರಣೆ ಹಾಕೋ ಬದಲು ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಡಿ. ತಿಂಗಳುಗಳಾದ್ರೂ ಫ್ರಿಡ್ಜ್ ಅಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಮನೆಗೆ ಯಾರು ಸಡನ್ ಆಗಿ ಗೆಸ್ಟ್ ಗಳು ಬಂದ್ರೆ ಅಥವಾ ಪಾರ್ಟಿ ಫಂಕ್ಷನ್ ಗಳು ಮಾಡೋವಾಗ ಮುಂಚೆನೆ ಈ ತರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಜಸ್ಟ್ ಅನ್ನ ಮಾಡು, ಕಲ್ಸ್ಕೊ ಅಷ್ಟೇ. ಮತ್ತೆ ಮನೇಲಿ ಪೌಡರ್ ಮಾಡಿ ಪುಳಿಯೋಗರೆ ಪೌಡರ್ನ ಮಾಡ್ಕೊಂಡು ಪುಳಿಯೋಗರೆ ಮಾಡ್ತೀವಲ್ಲ, ಅಷ್ಟೇ ರುಚಿಯಾಗಿರುತ್ತೆ. ಇದು ಶಾಪ್ ಅಲ್ಲಿ ತಗೊಂಡಿದ್ದು ಅನ್ಸದೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಇದೊಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಒಗ್ಗರಣೆಗೆ ಪೌಡರ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಅದು ಸೀದಂಗಾಗುತ್ತೆ, ಸುಟ್ಟಂಗಾಗುತ್ತೆ. ಪೌಡರ್ ಡ್ರೈ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಅದನ್ನ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಫುಲ್ ಲೋ ಫ್ಲೇಮ್ ಮಾಡ್ಬಿಡಿ. ನೀವೇನಾದ್ರೂ ಹುಣಸೆ ಹುಳಿನ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ಆಫ್ ಮಾಡ್ಬಿಡಿ ಸ್ಟವ್ನ. ಪುಡಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಟ್ಟು ಹುಣಸೆ ಹುಳಿ ತೆಗ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಹುಣಸೆ ಹುಳಿ ಹಾಕ್ಬೇಕು. ಪೌಡರ್ನ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಟೈಮ್ ತಗೋಬೇಡಿ ಹುಣಸೆ ಹುಳಿನ ಹಾಕಕ್ಕೆ, ಯಾಕೆಂದ್ರೆ ಸೀದಂಗ್ ಆಗುತ್ತೆ ಪೌಡರ್ ಎಲ್ಲ. ಅದಕ್ಕೋಸ್ಕರ ಸೊ ಪೌಡರ್ನ ಹಾಕಿ ಒಗ್ಗರಣೆ ಮಿಕ್ಸ್ ಮಾಡ್ಬಿಟ್ಟೆ. ನಾನು ಮಿಕ್ಸ್ ಮಾಡಿದ ತಕ್ಷಣ ಹುಣಸೆ ಹುಳಿ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದೀನಿ. ಇವಾಗ ಇದು ತುಂಬಾ ತೆಳು ಅನ್ನಿಸ್ತಿದೆ. ಇದೊಂದು 3-4 ನಿಮಿಷ, ಒಂದು 5 ನಿಮಿಷ ಮ್ಯಾಕ್ಸಿಮಮ್ ಕುದಿಸಿದ್ರೆ ಸಾಕು, ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಉಪ್ಪು ಕೂಡ ಹಾಕ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕುದಿಯೋಕ್ ಬಿಡ್ತೀನಿ. ಒಂದು 3-4 ನಿಮಿಷ ಕುದ್ರೆ ಸಾಕು. ಎಣ್ಣೆ ಎಲ್ಲ ಸಪ್ರೇಟ್ ಆಗುತ್ತೆ, ಗೊಜ್ಜು ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ನೀವೇನಾದ್ರೂ ಜಾಸ್ತಿ ಗೊಜ್ಜು ಮಾಡ್ಕೋತಿದ್ರೆ ಪುಳಿಯೋಗರೆ ಗೊಜ್ಜು, ಇದ್ರಲ್ಲಿ ಒಂದ್ ಸ್ವಲ್ಪನೂ ನೀರಿನಂಶ, ಈ ಹುಣಸೆ ಹುಳಿನ ನೀರಲ್ಲಿ ಕಿವುಚ್ಬಿಟ್ಟು ಹಾಕಿದೀವಲ್ವಾ, ಆ ನೀರಿನಂಶ ಇಲ್ದೇ ಇರೋ ಹಂಗೆ ಕುದಿಸಿ ಗಟ್ಟಿಯಾಗಿ ಕುದಿಸ್ಕೊಂಡು ಗಟ್ಟಿ ಗೊಜ್ಜು ಮಾಡ್ಕೊಂಡು ಇಟ್ಕೋಬೇಕು. ಅವಾಗ ಹೆಚ್ಚಿಗೆ ದಿವಸ ಇರುತ್ತೆ, ಹಾಳಾಗಲ್ಲ. ನೀರಿನಂಶ ಇದ್ರೆ ತುಂಬಾ ದಿವಸ ಇಡಕ್ಕಾಗಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಹಿಂಗ್ ಕೈಯಾಡ್ಸಿ ಗಟ್ಟಿ ಹಾಕ್ತಾ ಇದೆ ನೋಡಿ. ಇವಾಗ ಇನ್ನೊಂದ್ ಸ್ವಲ್ಪ ಹೊತ್ತು ಕುದಿಸ್ಬೇಕು. ಅದಕ್ಕೆ ಮುಂಚೆನೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ
ಇನ್ನೊಂದ್ ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್ ಅಲ್ಲೇ ಕುದಿಸ್ತೀನಿ. ಮಧ್ಯ ಮಧ್ಯ ಕುದಿಸೋವಾಗ ಒಂದೊಂದು ನಿಮಿಷಕ್ಕೂ ಕೈ ಆಡಿಸ್ತಾ ಇರ್ಬೇಕು. ಗೊಜ್ಜು ಒತ್ತುತ್ತೆ, ಅವಾಗ ಚೆನ್ನಾಗಿರಲ್ಲ ಹೊತ್ತು ಬಿಟ್ರೆ. ಇದು ಪೌಡರ್ ಹಾಕಿರೋದ್ರಿಂದ ಒತ್ತುತ್ತೆ, ಈಸಿಯಾಗಿ ಒತ್ಬಿಡುತ್ತೆ. ನೀವೇನಾದ್ರೂ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ರೆ ಅಷ್ಟು ಬೇಗ ಹೊತ್ತಲ್ಲ, ಆದ್ರೂ ಕೈ ಆಡಿಸ್ಬೇಕು. ಸ್ಟೀಲ್ ಇಟ್ಟಿದ್ರೆ ಅಂತೂ ಒಂದೊಂದು ನಿಮಿಷಕ್ಕೂ ಮಧ್ಯ ಮಧ್ಯೆ ನೋಡಿ ನೋಡಿ ಕೆಳಗಿಂದ ತಳ ಎಲ್ಲ ಪೂರ್ತಿ ಕೈ ಆಡಿಸಿ, ಎಲ್ಲೂ ಸುತ್ತ ಒತ್ತಿಲ್ದಂಗೆ ಬೇಯಿಸ್ಕೋಬೇಕು. ಈ ಪುಳಿಯೋಗರೆ ಪೌಡರ್ ಅಲ್ಲೇ ಖಾರ ಇರುತ್ತೆ, ಅದಕ್ಕೆ ನಾನು ಜಾಸ್ತಿ ಖಾರ ಏನು ಹಾಕಿಲ್ಲ. ಒಂದ್ 4-5 ಒಣಮೆಣಸಿನಕಾಯಿ ಒಗ್ಗರಣೆಗೆ ಹಾಕಿದ್ದಷ್ಟೇ, ಅದ್ರಲ್ಲೂ ಸ್ವಲ್ಪ ಖಾರ ಬಂದಿದೆ. ಸೊ ಮೀಡಿಯಂ ಖಾರ ಆಗುತ್ತೆ ಇಷ್ಟು ಗೊಜ್ಜಿಗೆ. ನಿಮ್ಗೆ ಖಾರ ನೋಡ್ಕೊಳ್ಳಿ ಇವಾಗ ಟೇಸ್ಟ್. ಗೊಜ್ಜನ್ನ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಖಾರ ಬೇಕಾ ಬೇಡವಾ ಅಂತ. ಬೇಕಾದ್ರೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಹಾಕ್ಬಿಟ್ಟು ಕುದಿಸ್ಕೊಳ್ಳಿ. ನೋಡಿ ಗೊಜ್ಜು ಕುದಿಸ್ತಾ ಕುದಿಸ್ತಾ ಇಷ್ಟು ಗಟ್ಟಿಯಾಗಿದೆ ನೋಡಿ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸ್ವಲ್ಪ ತೆಳ್ಳಗೆ ಇವಾಗ ಕಾಣಿಸಿದ್ರು, ಇನ್ನೊಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದ್ ಚೂರ್ ಗಟ್ಟಿ ಆಗ್ತಾ ಹೋಗುತ್ತೆ. ಇಷ್ಟರಲ್ಲಿ ಸ್ಟವ್ ಆಫ್ ಮಾಡ್ಬಿಡಿ ಸಾಕು, ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಇಷ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಅನ್ನಕ್ಕೆ ಕಲ್ಸ್ಕೊಳ್ಳಿ, ಅಥವಾ ಫ್ರಿಡ್ಜ್ಗೆ ನೀವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ನಾನಿಲ್ಲಿ ಅನ್ನ ಹಾರಾಕಿದ್ದೆ, ಸೋನಾ ಮಸೂರಿ ಅನ್ನ ಮಾಡಿದ್ದೆ ಇವತ್ತು. ಪುಳಿಯೋಗರೆಗೆ ಯಾವಾಗ್ಲೂ ಸ್ವಲ್ಪ ಬಿಡಿಯಾಗಿ ಅನ್ನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲ್ಸ್ಕೊಳ್ಳುವಾಗ ಗೊಜ್ಜನ್ನ ಒಂದ್ ಸ್ವಲ್ಪನೇ ಹಾಕೊಳ್ಳಿ. ಒಂದ್ ಸ್ವಲ್ಪ ಹಾಕೊಂಡ್ ಕಲ್ಸ್ಕೊಂಡ್ ಟೇಸ್ಟ್ ನೋಡಿ. ನಿಮ್ಗೆ ಬೇಕು ಅನ್ಸಿದ್ರೆ ಎಕ್ಸ್ಟ್ರಾ ಗೊಜ್ಜು ಹಾಕೋಬಹುದು, ಜಾಸ್ತಿ ಆಗ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ. ಸೊ ಖಾರನೂ ಅಷ್ಟೇ, ಕಲ್ಸಿದಾಗ ಗೊತ್ತಾಗುತ್ತೆ ಅನ್ನಕ್ಕೆ ಕಲಿಸಿದಾಗ ಟೇಸ್ಟ್, ಖಾರ ಆಗ್ಲಿ ಉಪ್ಪಾಗ್ಲಿ. ಉಪ್ಪು ಸಪ್ಪೆ ಇದ್ರೆ ನೋಡಿ ಕಲ್ಸವಾಗ ಈ ತರ ಸ್ವಲ್ಪ ಮೇಲ್ ಉಪ್ಪು ಹಾಕೊಂಡು ಕಲ್ಸ್ಕೋಬಹುದು. ಮತ್ತೆ ಯಾವುದೇ ಅನ್ನ ಕಲ್ಸೋವಾಗ ಪುಳಿಯೋಗರೆ, ಚಿತ್ರಾನ್ನ ನೀವು ಗೊಜ್ಜು ಮಾಡಿ ಅನ್ನಕ್ಕೆ ಕಲ್ಸ್ಕೊಳ್ಳೋ ಅಂತದ್ ಯಾವುದೇ ಆಗ್ಲಿ ಕೈಯಲ್ಲಿ ಕಲ್ಸಿ ತುಂಬಾ ರುಚಿ ಬರುತ್ತೆ. ಒಂದು ಹದವಾಗಿ ಕಲ್ಸ್ಕೊಳ್ಳುತ್ತೆ. ಪ್ರತಿ ಅನ್ನಕ್ಕೂ ಮಸಾಲಾ ಚೆನ್ನಾಗಿ ಹಿಡಿಯುತ್ತೆ ಕೈಯಲ್ಲಿ ಕಲ್ಸೋದ್ರಿಂದ. ಸೊ ನಾನು ಯಾವಾಗ್ಲೂ ಗೊಜ್ಜುಗಳನ್ನ ಕೈಯಲ್ಲೇ ಕಲ್ಸ್ಕೊತೀನಿ ಅನ್ನದ ಜೊತೆಗೆ. ಸೊ ಎಲ್ಲದನ್ನು ಒಂದು ಹದವಾಗಿ ಕಲ್ಸ್ಕೊಂಡು ಅದಕ್ಕೆ ಕಡಲೆ ಬೀಜ ಎಂಡಲ್ಲಿ ಹಾಕೊಳ್ಳಿ, ಕ್ರಿಸ್ಪಿ ಆಗಿರುತ್ತೆ. ಮುಂಚೆನೆ ಹಾಕಕ್ ಹೋಗ್ಬೇಡಿ, ಮತ್ತೆ ಗೊಜ್ಜಲು ಬಿಸಿ ಇದ್ದಾಗ ಗೊಜ್ಜೊಳಿಗೆ ಹಾಕಕ್ ಹೋಗ್ಬೇಡಿ, ಅದು ಮೆತ್ತಗಾಗ್ಬಿಡುತ್ತೆ, ಅಷ್ಟು ಕ್ರಿಸ್ಪಿ ಆಗಿರಲ್ಲ ಕಡಲೆ ಬೀಜ. ಪುಳಿಯೋಗರೆ ರೆಡಿ ಆಯ್ತು. ಮಿಕ್ಕಿದ ಗೊಜ್ಜನ್ನ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ದು ಯಾವ ಬಾಕ್ಸ್ ಅಲ್ಲಿ, ಒಂದು ಸ್ಟೀಲ್ ಬಾಕ್ಸ್ ಅಥವಾ ಒಂದು ಏರ್ ಕಂಟೈನರ್ ಯಾವ್ದಾದ್ರು ಇದ್ರೆ ಅದಕ್ಕೆ ಹಾಕೊಂಡು ಮುಚ್ಚಿಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಕೊಳ್ಳಿ. ನಾನು ಎಲ್ಲ ಒಂದು ಬಾಕ್ಸ್ ಹಾಕೊಂಡು ಇಟ್ಕೋತಿದ್ದೀನಿ. ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಅನ್ನ ಕಲ್ಸೋವಾಗ್ಲಿ ತಿನ್ನೋವಾಗ್ಲಿ ಅನ್ನಕ್ಕೂ ಜಾಸ್ತಿ ಕೈಯಲ್ಲಿ ನೋಡಿ ಎಣ್ಣೆ ಆಗಲ್ಲ. ಮತ್ತೆ ಗೊಜ್ಜಲ್ಲೂ ಹಂಗೆ ಸೈಡೆಲ್ಲ ಎಣ್ಣೆ ನಿಂತ್ಕೊಳ್ಳೋವಷ್ಟು ಎಣ್ಣೆ ಇಲ್ಲ. ಇದು ಪರ್ಫೆಕ್ಟ್ ಆಗಿದೆ ನಮ್ಗೆ. ನಿಮ್ಗೆ ಎಣ್ಣೆ ಇಷ್ಟ ಅನ್ನೋದಾದ್ರೆ ಹೆಚ್ಚಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗೇ ಇರುತ್ತೆ. ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಹಾಕೊಂಡು ಗೊಜ್ಜು ಮಾಡಿಟ್ಕೊಳ್ಳಿ. ರುಚಿಯಾದಂತ ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.